ವೀಕ್ಷಕರೇ, ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ನಿಮ್ಮ ಪ್ರತಿದಿನವೂ ಪ್ರಾರಂಭ ಆಗೋದೇ ನಮ್ಮ ಜೀ ಕನ್ನಡ ವಾಹಿನಿಯ ಪ್ರತಿದಿನ ಮುಂಜಾನೆಯ ಧಾರ್ಮಿಕ ಚಟುವಟಿಕೆಗಳ ಜೊತೆಗೆ ಅಲ್ವೇ. ಇನ್ಮುಂದೆ ಇದ್ರ ಜೊತೆ ಇನ್ನೊಂದು ಸೇರ್ಪಡೆಯಾಗಿದೆ. ಅದೆಲ್ಲರೂ ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ಭಾವಿಸ್ತೀನಿ. ಯಾಕಂದ್ರೆ ದಿನಾ ಬೆಳಗ್ಗೆ ಗುರೂಜಿ ಇನ್ಮುಂದೆ ನಿಮ್ಮ ರಾಶಿ ಮತ್ತು ನಕ್ಷತ್ರಕ್ಕೆ ಅನುಗುಣವಾಗಿ ಚುಟುಕು ಮಾಹಿತಿಯನ್ನ ನೀಡಲಿದ್ದಾರೆ. ಖಂಡಿತ ನಿಮ್ಮೆಲ್ಲರಿಗೂ ಸಂತೋಷವಾಗುತ್ತೆ ಅಲ್ವೇ. ಬನ್ನಿ, ಗುರೂಜಿ ಈಗ ಏನೋ ಒಂದು ಅತ್ಯಾಕರ್ಷಕವಾದ ಆಶ್ಚರ್ಯಕರವಾದ ಸಂಗತಿಯನ್ನ ನಮ್ಮೆಲ್ಲರ ಮುಂದೆ ಇಡ್ತಾರಂತೆ. ಏನದು ಕೇಳೋಣ. ಗುರೂಜಿ, ನೀವೆಲ್ಲ ಏನು ವಿಶೇಷ ಅಂದ್ರೆ ಈ ಆಶ್ಚರ್ಯವಾಗಿರ್ತಕ್ಕಂಥ ಮತ್ತು ಪ್ರತಿಪೂರಕವಾಗಿರ್ತಕ್ಕಂಥ ಸಂತೋಷ ವಾರ್ತೆ ಅಂದ್ರೆ, ನಿಮ್ಗೆಲ್ಲರಿಗೂ ಜೀವನದ ಭವಿಷ್ಯಕ್ಕೆ ಯಾವ ಕಾಲಕ್ಕೂ ಭಗವಂತನ ಬಿಟ್ಟರೆ ನಾವೆಲ್ಲ ದೇವರುಗಳಲ್ಲ. ಆದರೆ ಆ ಭಗವಂತ ನಿಷ್ಠಾನುಷ್ಠಾನದಲ್ಲಿ ಇರ್ತಕ್ಕಂಥ ಸ್ವಲ್ಪ ವಿದ್ಯೆಗಳನ್ನ ಪ್ರತಿಪೂರಕವಾಗಿ ನಿಮಗೆ ಹಂಚಿಕೊಳ್ಳದೆ ಜೀವನದ ರಹಸ್ಯ. ಆ ಜೀವನದ ರಹಸ್ಯದಲ್ಲಿ ಎಷ್ಟು ಮಟ್ಟಿಗೆ ಆಗುತ್ತೋ ಸಾಧ್ಯದಲ್ಲಿ ಪ್ರತಿಯೊಬ್ಬರಿಗೂ ಒಂದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಕೊಡ್ತಕ್ಕಂಥ ವಿಚಾರ. ಅದೇನು ಅನುಗ್ರಹ ಅಂದರೆ, ಯಾರ್ಯಾರು ಯಾವ ಕಾಲಕ್ಕೆ ಕಷ್ಟವಿದೆಯೋ ನಿಮ್ಗೆಲ್ಲರಿಗೂ ಏನಂತಿದ್ರಿ, ಒಂದು ಅಪಾಯಿಂಟ್ಮೆಂಟ್ ಕೊಡಲ್ವೇ, ಅಲ್ಲಿವರೆಗೂ ಬರಲ್ವಾ, ಯಾವ ಕಾಲಕ್ಕೂ ಸಿಗಲ್ವಾ, ಈ ರೀತಿಯಾದ ಒಂದು ಆಶ್ಚರ್ಯವಾಗಿರ್ತಕ್ಕಂಥ ವಿಚಾರ. ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ರಿ, ಅದೇ ರೀತಿಯಾಗಿ ಸಿಗ್ತಕ್ಕಂಥ ಅವಕಾಶವನ್ನ ಎಲ್ಲರೂ ಕಳ್ಕೊಂಡಿದ್ವಾ ಅನ್ನೋ ಭಾವನೆ ಇರ್ತಿತ್ತು. ಕೊಡೋದೇ ಇಲ್ಲ ಸ್ವಾಮಿ ಅಂತ ಹೇಳ್ತಾ ಇದ್ರಿ. ಆದ್ರಿಂದ ಚುಟುಕುಗಳು ಇದ್ದ ಹಾಗೆ ಪ್ರತಿದಿನದಲ್ಲಿ ಪ್ರತ್ಯೇಕವಾಗಿ ನೀವುಗಳು ಪ್ರತ್ಯಕ್ಷವಾಗಿ ನನ್ನ ಹತ್ರನೇ ಬಂದು ನಿಮ್ಮ ಕಷ್ಟಗಳನ್ನು ಹೇಳ್ಕೊಳ್ತಕ್ಕಂಥ ಅವಕಾಶವನ್ನ ಇದೋ ಹೀಗೆ ಮಾಡ್ತಾ ಇದ್ದಕ್ಕಂಥ ವಿಚಾರ. ಅದಕ್ಕೆ ನಿಮಗೆ ಕರೆಯನ್ನ ನೀಡ್ಕೊಳ್ಳಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಅಂಕಾರ್ಪಣೆ ಅಂದ್ರೇನು, ಯಾತ್ರೆಗೆ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದೆ, ಹೌದಾ? ಆ ಸಂಖ್ಯೆಯ ಮುಖಾಂತರವಾಗಿ ಯಾತ್ರೆ ವಿಚಾರಗಳಲ್ಲಾಗ್ಲಿ, ಪೂಜೆ ಪುನಸ್ಕಾರ ನಮ್ಮ ಸಂಸ್ಥೆಯ ಮುಖಾಂತರವಾಗಿರ್ತಕ್ಕಂಥ ವಿಚಾರಗಳಾಗಿ ತಿಳ್ಕೊಳ್ಳಕ್ಕೆ, ಅದೇ ರೀತಿಯಾಗಿ ಧರ್ಮನಿಷ್ಠೆ ಅನುಷ್ಠಾನವಾಗಿರ್ತಕ್ಕಂಥ ಒಂದು ಮಾರ್ಗ ಮಾತ್ರ ಅಲ್ಲಿರ್ತಕ್ಕಂಥ ಲ್ಯಾಂಡ್ಲೈನ್, ಹೌದಾ? ಪ್ರತಿ ವಿಶೇಷವಾಗಿ ಅಂದ್ರೆ ಇದರಲ್ಲಿ ವಿಶೇಷವಾಗಿ ಒಂದು ದರ್ಶನ, ಏಕಾಂತ ಸೇವೆ, ಧರ್ಮ ದರ್ಶನ ಹೀಗಿರುತ್ತಲ್ಲ. ಆ ಶ್ರೀನಿವಾಸನ ಅನುಗ್ರಹವಾಗಿರ್ತಕ್ಕಂಥದ್ದು ಹೇಗಿದೆಯೋ ಹಾಗೆ ಒಂದು ಧರ್ಮ ದರ್ಶನ, ಏಕಾಂತ ದರ್ಶನ, ಅದಾದ್ಮೇಲೆ VVIP ದರ್ಶನ ಅಂತ. ಯಾಕಂಗ್ ಮಾಡಿದೀವಿ ಗೊತ್ತಾ? ಏನ್ ಮಾಡ್ತೀರಾ, ರಾಜಕೀಯ ಕುತಂತ್ರದವರು ದೊಡ್ಡವರು ಅವರು ಇವರು ಬಂದು ತಲೆ ತಿಂತಾ ಇರ್ತಾರೆ, ಅವ್ರಿಗೂ ಕಷ್ಟ ಅಂತಾರೆ, ಇನ್ನೇನು ಮಾಡೋದು, ಪರಿಹಾರ ಕೊಡಬೇಕು. ಆದರೆ ಮೊದಲ ಆದ್ಯತೆ ಯಾರು? ನಿಜವಾದ ಕಷ್ಟದಲ್ಲಿರೋರು. ನೀವು ಯಾವ ಕಾಲಕ್ಕೂ ಮದುವೆ ಮಕ್ಕಳು ಇಂಥದ್ದು ಕಷ್ಟ ಪಿಷ್ಟ ಅಂತೆಲ್ಲ ತಗೊಂಬರ್ಬೇಡಿ. ಜೀವನದಲ್ಲಿ ಉದ್ಧಾರವೇ ಆಗದೇ ಇರತಕ್ಕಂಥ ವಿಚಾರಗಳೇನಿದೆಯೋ ಅದನ್ನ ಸರಿಪಡಿಸ್ಕೊಳ್ಳಕ್ಕೆ ಅವಕಾಶವನ್ನ ಮಾಡ್ಕೊಳ್ಳಕ್ಕೆ ಜೀವನ ರಹಸ್ಯ ಅಂಥದಕ್ಕೆ ಮಾತ್ರ ಪೂರ್ಣ ಫಲ ಕೊಡ್ತೀನಿ. ಅದನ್ನ ಯಾವ ಕಾಲಕ್ಕೂ ತಾತ್ಸಾರ ಮಾಡೋದಾಗ್ಲಿ, ಇಷ್ಟವಾಗಿರ್ತಕ್ಕಂಥವರಾಗ್ಲಿ, ದೂರದಲ್ಲಿರ್ತಕ್ಕಂಥ ಆಶ್ರಮ ನಿವಾಸಕ್ಕಾಗ್ಲಿ ಖಂಡಿತ ಬರ್ಬೋದು. ಇದಕ್ಕೋಸ್ಕರ ಆಶ್ರಮ ನಿವಾಸಕ್ಕೆ ಬರಕ್ಕೆ ಅವಕಾಶವನ್ನು ಮಾಡಕ್ಕೆ ನೀವುಗಳು ಅಲ್ಲಿರ್ತಕ್ಕಂಥ ಮಾಹಿತಿನ ಎಷ್ಟೋ ಅಷ್ಟು ಮಾತ್ರ ಅಲ್ಲಿ ಬಂದ ಮೇಲೆ ನಿಮ್ಮ ಕೆಲಸ ಎಷ್ಟೋ ಅಷ್ಟು ನೋಡ್ಕೋಬೇಕು. ಯಾವ ಕಾಲಕ್ಕೂ ಹೊರಭಾಗದಲ್ಲಿ ಕೆಲಸ, ಅವ್ರ ಕಷ್ಟ ಇವ್ರ ಕಷ್ಟ ಅಂತ ಬೇರೆಯವ್ರ ತಂದ್ರೆ ನಿಮಗೂ ಪಾಪ ದರ್ಶನವಿರಲ್ಲ. ಗೌರವ ಘನತೆ ಇಟ್ಕೊಂಡು ಎಷ್ಟು ಅಭಿವೃದ್ಧಿ, ಅದಕ್ಕೋಸ್ಕರ ಎಷ್ಟು ಮಟ್ಟಿಗೆ ನೀವು ಕೊಡ್ತೀರೋ ಅಷ್ಟು ಮಟ್ಟಿಗೆ ಗಿವ್ ಅಂಡ್ ಟೇಕ್ ಪಾಲಿಸಿ, ಗಿವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್. ಗೌರವವಾಗಿ ಬೇಕಾದವರು ಘನತೆ ಇದ್ದವ್ರಿಗೆ ಮಾತ್ರ ಅಪಾಯಿಂಟ್ಮೆಂಟ್ಸು ವ್ಯವಸ್ಥಿತವಾಗಿ. ಇದನ್ನ ಯಾವುದೇ ಕಾರಣಕ್ಕೂ ಯಾರು ತಡೆಗಟ್ಟೋದಾಗ್ಲಿ, ಯಾವುದೇ ವಿಚಾರಗಳನ್ನ ಮಾಧ್ಯಮ ಮುಖಾಂತರವಾಗ್ಲಿ ಇಲ್ಲದೆ ಇರತಕ್ಕಂಥ ವಿಚಾರಗಳನ್ನ ಏನಾದರೂ ತಪ್ಪು ಗಪ್ಪು ಅಂತ ತಿಳಿಸೋದಾಗ್ಲಿ ಮಾಡಕ್ಕೆ ಹೋಗ್ಬೇಡಿ. ಅರ್ಥ ಆಯ್ತಾ? ಇನ್ನು ಮೇಲೆ ಜೀ ಕನ್ನಡ ವಾಹಿನಿಗೆ ನೀವುಗಳು ಕರೆಗಳನ್ನ ಅಪಾಯಿಂಟ್ಮೆಂಟ್ಗಾಗ್ಲಿ ಯಾವುದೇ ವಿಚಾರಕ್ಕಾಗ್ಲಿ ಸ್ಪಷ್ಟೀಕರಣ ಪಡಿಸಿದ್ದೀನಿ. ಇದು ಕಚೇರಿ ಆಫೀಸ್, ಇದು ಮೀಡಿಯಾ ಮಾತ್ರ. ಅಲ್ಲಿರ್ತಕ್ಕಂಥವ್ರಿಗೆ ತೊಂದರೆ ಕೊಡೋದಾಗ್ಲಿ, ಹೊರಭಾಗದಲ್ಲಿ ಇಲ್ಲದೆ ಇರತಕ್ಕಂಥ ವಿಚಾರಗಳು ತಿಳ್ಕೊಳ್ಳೋದಾಗ್ಲಿ ಏನೇ ಇದ್ರೂ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಆದ್ರೆ ವಿಚಾರವಾಗಿ ತಿಳಿಯುತ್ತೆ ಅಪಾಯಿಂಟ್ಮೆಂಟ್ ವಿಚಾರ, ಯಾತ್ರೆಗೆ ಹೋಗಕ್ಕೆ ಏನೇನು ಜೀವನದ ರಹಸ್ಯ. ಇನ್ನ ಕೆಲವೇ ದಿನಗಳ ಮಾತ್ರವೇ ಈ ಒಂದು ಆಶ್ರಮ ನಿವಾಸಕ್ಕೆ ನಾನು ಹೋಗೋಕ್ಕೆ ಇದು ಸತ್ಯ. ಆದ್ರಿಂದ ತಾವುಗಳೆಲ್ಲ ಸತ್ಯಪೂರ್ವಕವಾಗಿರ್ತಕ್ಕಂಥ ಅವಕಾಶ ಏನು ಅಂದ್ರೆ, ಧರ್ಮೋ ರಕ್ಷತಿ ರಕ್ಷಿತ ಅಂದ್ರೆ ಜವಾಬ್ದಾರಿ ಜಾಸ್ತಿ. ಏನಂತೀರಾ? ಈ ಜವಾಬ್ದಾರಿ ಜಾಸ್ತಿ ಇರೋದ್ರಿಂದ, ದೇವತಾ ಕಾರ್ಯ ಇರೋದ್ರಿಂದ, ನನ್ನ ಕಾರ್ಯದಲ್ಲಿ ಯಾವುದೇ ಅಡಚಣೆಗಳಾಗಬಾರದು, ದೇವಿ ಆಜ್ಞೆ ಇರೋದ್ರಿಂದ, ನಿಮ್ಮೆಲ್ಲರ ಪ್ರಕೃತಿ ಯಾತ್ರೆ ನಾನು ಮಾಡೋದ್ರಿಂದ, ನಿಸ್ವಾರ್ಥ ಸೇವೆಗಿರೋದ್ರಿಂದ, ಎಲ್ಲ ಒಂದೇ ಕಡೆ ಇರತಕ್ಕಂಥ ಒಂದೇ ತಕ್ಕಡಿಲಿ ಇರುವಂತ ಜನವೇ. ಆದ್ರಿಂದ ನಮಗೆ ಯಾವುದೇ ಗೊಂದಲಗಳು ಬೇಡ, ಆನಂದವಾಗಿರತಕ್ಕಂಥ ಒಂದು ನಿವಾಸದಲ್ಲಿ ಇರೋಣ. ಅಲ್ಲಿ ನೀವೆಲ್ಲ ಕಷ್ಟಗಳ ತರ್ತೀರಾ, ಪರಿಹಾರವನ್ನು ಕೊಡ್ತೀರಾ. ಇಲ್ಲಿ ಸಂತೋಷ, ಎರಡನೇದು ಆಶ್ಚರ್ಯ. ಯಾವುದೇ ಕಾಲಕ್ಕೂ ಇದ್ದರೂ ಅದನ್ನೋ ಕೂಡ ಅಲ್ಲಿ ಇಲ್ಲಿ ಫೋನ್ ಮಾಡಿ ಕೇಳ್ಕೋಬೇಡಿ. ಅರ್ಥ ಆಯ್ತಾ? ಇಷ್ಟವಾಗಿದ್ದವರು, ಧರ್ಮವಾಗಿದ್ದವರು, ಯಾವ ಕಾಲಕ್ಕೂ ನೀವು ನಾವು ಒಂದು ಒಳ್ಳೆ ಬಾಂಧವ್ಯದಲ್ಲಿದ್ದವರು ಮಾತ್ರ ಕೇಂದ್ರೀಕೃತ. ಅಭಿಮಾನ ಇದ್ದವರು ಅಂಥವರಿಗೆ ಮಾತ್ರ ಅವಕಾಶ. ನಾನು ಇನ್ನು ಹೊಸ ಗೆಟಪ್ ಅಂದರೆ ಏನು,
ನಾನಾಯ್ತು, ನನ್ನ ದೇವರಾಯ್ತು, ನನ್ನ ನಿಷ್ಠೆ ಆಯ್ತು, ಹಾಗಿರ್ತೀನಿ. ಅದೇನು ಎತ್ತ ಅಂತ ನೀವು ಕಾದು ನೋಡಿದಾಗಲೇ ಗೊತ್ತಾಗತ್ತೆ. ಋಣವಿದ್ದಲ್ಲಿ ಋಣ ಮಾತ್ರ ಸಾಧ್ಯತೆ. ಅದಕ್ಕೋಸ್ಕರ ನೀವೆಲ್ಲ ಆ ಋಣಾನುಬಂಧ ರೂಪೇಣ ಪಶು ಪತಿ ಪತ್ನಿ ಸುತಾಲಯ